ಬಾಗೇಪಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಸಮಿತಿ ನೇತೃತ್ವದಲ್ಲಿ ಪಟ್ಟಣದ ಸುಂದರಯ್ಯ ಭವನದಿಂದ ದ್ವಿಚಕ್ರ ವಾಹನಗಳಲ್ಲಿ ರ್ಯಾಲಿ ಮುಖಾಂತರ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜನಪ್ರತಿನಿಧಿಗಳ, ಕೃಷಿ ಅಧಿಕಾರಿಗಳ ವಿರುದ್ಧ ಘೋಷಣೆಗಳು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಕಾರ್ಯದರ್ಶಿ ಚನ್ನರಾಯಪ್ಪನವರು ಮಾತನಾಡಿ, ರೈತರಿಗೆ ಸಮಯಕ್ಕೆ ಸರಿಯಾಗಿ ಉತ್ತಮ ಬಿತ್ತನೆ ಬೀಜ, ರಸಗೊಬ್ಬರ ಸೇರಿದಂತೆ ರೈತರಿಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಸಕಾಲಕ್ಕೆ ಪೂರೈಸುವಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು, ಶಾಸಕರು ಕ್ರಮ ಕೈಗೊಳ್ಳುತ್ತಿಲ್ಲ. ಬಾಗೇಪಲ್ಲಿ ಪಟ್ಟಣದ ಕೃಷಿ ಇಲಾಖೆಯಲ್ಲಿ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಯಾವುದೇ ಸಾಮಾನ್ಯ ರೈತರ ಕೆಲಸವಾಗುತ್ತಿಲ್ಲ. ಬದಲಿಗೆ ಶಾಸಕರ ಬೆಂಬಲಿಗರ ಮತ್ತು ಮಧ್ಯವರ್ತಿಗಳ ಕೆಲಸ ಕಾರ್ಯಗಳಾಗುತ್ತಿರುವುದು ಅತ್ಯಂತ ಖಂಡನೀಯ ವಿಚಾರವಾಗಿದೆ. ಕೃಷಿ ಇಲಾಖೆಯಲ್ಲಿ ಕಾಯಂ ಸಿಬ್ಬಂದಿ ಇಲ್ಲದರ ಕೇವಲ 3-4 ಜನ ಮಾತ್ರ ಇದ್ದಾರೆ. ಆದರೆ ಈ ಇಲಾಖೆಯಲ್ಲಿ 30ಕ್ಕಿಂತ ಹೆಚ್ಚು ಸಿಬ್ಬಂದಿ ಇರಬೇಕಾಗಿತ್ತು. ಈ ಕಾರಣದಿಂದ ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವುದರಿಂದ ಸಾಮಾನ್ಯ ರೈತರಿಗೆ ಸೌಲಭ್ಯ ಸಿಗುತ್ತಿಲ್ಲ. ಇದೇ ನೆಪವಾಗಿಟ್ಟುಕೊಂಡು ಅಧಿಕಾರಿಗಳು ರೈತರ ಸಮಸ್ಯೆಗಳನ್ನು ಕೇಳಲು ಯಾವಾಗಲೂ ಕಚೇರಿಯಲ್ಲಿ ಇರುವುದಿಲ್ಲ. ಮುಖ್ಯವಾಗಿ ರಸಗೊಬ್ಬರ ವಿತರಣೆಗೆ FID ಕಡ್ಡಾಯ ಎನ್ನುವುದು ಕೈಬಿಡಬೇಕು. ಏಕೆಂದರೆ ಎಷ್ಟೋ ಜನ ರೈತರ ಜಮೀನುಗಳ ಖಾತೆಗಳು ಅವರ ತಂದೆ ತಾಯಿ ಅಥವಾ ತಾತ ಅಜ್ಜಂದಿರ ಹೆಸರಿನಲ್ಲೇ ಇವೆ. ಇದರಿಂದ ಸರ್ಕಾರಿ ಸೌಲಭ್ಯಗಳಿಂದ ರೈತರು ವಂಚಿತರಾಗುತ್ತಿದ್ದಾರೆ ಎಂದರು. ನಂತರ ಕರ್ನಾಟಕ ಪ್ರಾಂತ ರೈತ ಸಂಘ ಬಾಗೇಪಲ್ಲಿ ತಾಲೂಕು ಕಾರ್ಯದರ್ಶಿ DT ಮುನಿಸ್ವಾಮಿ ಅವರು ಮಾತನಾಡಿ, ಕೃಷಿ ಇಲಾಖೆ ಅಧಿಕಾರಿಗಳು ಸಾಮಾನ್ಯ ರೈತರ ಬಗ್ಗೆ ಗಮನ ಹರಿಸದೆ ಶಾಸಕರ ಬೆಂಬಲಿಗರ ಸಲಹೆ ಸೂಚನೆಗಳ ಮೇರೆಗೆ ಅರ್ಹ ರೈತರಿಗೆ ಸೌಲಭ್ಯಗಳನ್ನು ನೀಡುತ್ತಿಲ್ಲ. ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಯಾವುದೇ ಸಣ್ಣ ಪ್ರಮಾಣದ ಸೌಲಭ್ಯಗಳನ್ನು ರೈತರು ಪಡೆಯಲು ಸಹ ಶಾಸಕರು ಕಾರ್ಯಕ್ರಮ ಮಾಡಿ ನೀಡುತ್ತಾರೆ ಅಂತ ಅಧಿಕಾರಿಗಳು ಹೇಳುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಈ ಇಲಾಖೆಗಳಿಗೆ ನಿಗದಿಪಡಿಸಿದ ಮೊತ್ತವನ್ನು ರೈತರು ಪಾವತಿಸಿದ ಮೇಲೆ ರೈತರಿಗೆ ಸೌಲಭ್ಯಗಳನ್ನು ನೀಡಬೇಕು. ಅದು ಬಿಟ್ಟು ಶಾಸಕರ ಕಾರ್ಯಕ್ರಮದಲ್ಲಿ ಕೊಡುವ ಅವಶ್ಯಕತೆ ಏನಿದೆ? ಕೃಷಿ ಯಂತ್ರೋಪಕರಣಗಳು ಹಾಗೂ ಇಲಾಖೆಯ ಸೌಲಭ್ಯಗಳ ವಿತರಣೆಯಲ್ಲಿ ಪಾರದರ್ಶಕತೆ ಸಭೆಗಳನ್ನು ಮಾಡಿ ರೈತರಿಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಎಂದರು. ಮನವಿ ಸ್ವೀಕರಿಸಿದ ಕೃಷಿ ಅಧಿಕಾರಿ ನಾರಾಯಣ ರೆಡ್ಡಿ ಅವರು ರೈತರ ಮನವಿ ಮತ್ತು ಬೇಡಿಕೆಗಳನ್ನು ಪರಿಶೀಲಿಸಿ 3 ದಿನಗಳ ಒಳಗಾಗಿ ರೈತರ ಸಭೆಯನ್ನು ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡರಾದ ಜಿ ಕೃಷ್ಣಪ್ಪ, ಅಶ್ವತ್ಥಪ್ಪ, ಮುಸ್ತಫಾ, ಅಬೂಬಕರ್ ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು. ವರದಿ ರವೀಂದ್ರ, ಪ್ರಜಾಪವ ಟಿವಿ ನ್ಯೂಸ್, ಬಾಗೇಪಲ್ಲಿ. ರೈತರ ಪರವಾಗಿ ಇವತ್ತು ಅಧಿಕಾರಿಗಳು ಕೆಲಸ ಮಾಡಬೇಕು. ಹೋದ ವರ್ಷ ನಾವು ನೋಡಿದ್ವಿ, ಕಡಲೆಕಾಯಿ ಡೆಮೋ ಬಂದಿತ್ತು. ಯಾರು ಕೊಟ್ಟರು? ನೀವು ಕೇವಲ ಒಂದು ಪಂಚಾಯತಿಯಲ್ಲಿ ಒಂದು ಹಳ್ಳಿ ಅಂತ ತೀರ್ಮಾನ ಮಾಡಿ ಒಬ್ಬ ಮುಖಂಡಿಗೆ ಇಡೀ ಕಡಲೆಕಾಯಿ ಎಲ್ಲ ಕೂಡ ಅವನ ಕೈ ಕೊಟ್ಬಿಟ್ರಿ. ಅವನು ದಾಸ್ತಾನು ಮಾಡಿಕೊಂಡು ಅವ್ರಿಗೆ ಯಾರಿಗೆ ಬೇಕು ಅವ್ರು ಕೊಟ್ರಿ. ರೈತರು ಬಂದು ಗೆಳೆಯರೆ, ಏನು ಈಗ ರೈತರು ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ. ನಾವಿದು ಕಳೆದ ಬಾರಿನೂ ಇದೇ ಸಮಯಕ್ಕೆ ಇಲ್ಲಿ ಕೃಷಿ ಇಲಾಖೆ ಮುಂದೆ ಧರಣಿ ಮಾಡಿದ್ವಿ. ಈ ಕೃಷಿ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ ಕನಿಷ್ಠ ಒಂದು ಡ್ರಿಪ್ ಪೈಪ್ ಏನಾದ್ರು ಕೊಡ್ಬೇಕಂದ್ರೂ ಶಾಸಕರ ಕೈಲಿ ಕೊಡಿಸ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯ ಜನ ಪರಿಸ್ಥಿತಿ ಏನಾಗಬಹುದು? ಈ ಕ್ಷೇತ್ರದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ನಿಮ್ಮ ವಿರೋಧಿ ಓಟ್ ಹಾಕಿರ್ತಕ್ಕಂಥ ಜನ ಇರೋದು. ಅವರೆಲ್ಲರೂ ಕೂಡ ನಿಮ್ಮ ಪರವಾಗಿರ್ತಕ್ಕಂಥವ್ರಲ್ಲ. ಅವರೆಲ್ಲರೂ ಕೂಡ ನಿಮ್ಮ ಕೈಯಿಂದ ಇಸ್ಕೊಳ್ಳಕ್ಕಾಗ್ತದ? ಆ ಬಡ ರೈತರು, ಕೂಲಿಕಾರರು, ಸಾಮಾನ್ಯ ಜನ ಕೃಷಿ ಇಲಾಖೆಗೆ ಬಂದು ನಮಗೆ ಇವತ್ತು ಸ್ಯಾಂಕ್ಷನ್ ಆಗಿದೆ, ಒಂದು ಮೋಟರ್ ಸ್ಯಾಂಕ್ಷನ್ ಆಗಿದೆ, ಡ್ರಿಪ್ ಪೈಪ್ ಸ್ಯಾಂಕ್ಷನ್ ಆಗಿದೆ, ಒಂದು ಪಂಪ್ ಸ್ಯಾಂಕ್ಷನ್ ಆಗಿದೆ, ಅದನ್ನು ಕೊಡಬೇಕಂದ್ರೆ ಅಧಿಕಾರಿಗಳು ಎಲ್ಲಿರ್ತಾರಪ್ಪ? MLA ಅವರು ಸಭೆ ಮಾಡ್ತಾರೆ. ಆ ಸಭೆಗೆ ನೀವೆಲ್ಲ ಕೂಡ ಬನ್ನಿ, ಅಲ್ಲಿ ನಾವು ಕೊಡ್ತೀವಿ ಅಂತೇಳಿ. ಇಷ್ಟು ವರ್ಷಗಳ ಕಾಲ ಕೊಟ್ಟಿದ್ದಂಗೆ ಈಗ MLA ಅವರೇ ಕೊಡಬೇಕಾ? ಒಂದು ಡ್ರಿಪ್ ಪೈಪು, ಹಾಗೇನೆ ಒಂದು ಪಂಪು, ಸಣ್ಣ ಒಂದು ವಸ್ತು ಕೃಷಿ ಇಲಾಖೆ ಅಂದರೆ ಉಚಿತವಾಗಿ ಏನಾದರೂ ದುಡ್ಡು ಕೊಟ್ಟು ತಗೊಂಡ್ರು ಕೂಡ ಶಾಸಕರ ಕೈಯಿಂದ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ನಿಮ್ಗೆ ತಾಕತ್ತಿದ್ರೆ, ನಿಮ್ಮ ಕೈಯಲ್ಲಿ ಆದ್ರೆ ಸರ್ಕಾರಕ್ಕೆ ಬಾಗೇಪಲ್ಲಿ ಹಿಂದುಳಿದ ತಾಲೂಕು ಅಂತೇಳಿ ಬಡ ರೈತರಿದ್ದಾರೆ ಅಂತೇಳಿ ಹೆಚ್ಚಿನ ಅನುದಾನ ತಂದು ರೈತರಿಗೆ ಉಚಿತವಾಗಿ ಕೊಡಿಸ್ರಿ. ಆವಾಗ ನಿಮ್ಮ ಕೈಯಲ್ಲಿ ಕೊಡ್ರಿ. ಸರ್ಕಾರದಿಂದ ಬರ್ತಕ್ಕಂಥ ಅಷ್ಟೋ ಇಷ್ಟ ಬರ್ತಕ್ಕಂಥ ಇವತ್ತು ಮಧ್ಯದಾರಿಯಲ್ಲಿ ಸಾರೋಗ್ತಾ ಇದೆ. ಗೊತ್ತು ನಮ್ಗೆ. ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಮುಖಂಡರಿಗೆ, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಕೆಲವರಿಗೆ ಮಾತ್ರ ಇಲ್ಲಿಗೆ ಬರ್ತಕ್ಕಂಥ ಮೆಟೀರಿಯಲ್ ಬರುತ್ತೆ. ಸಾಮಾನ್ಯ ಜನ ಒಬ್ಬ ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆ ಸರಿಯಾದಂಥ ರೀತಿಯಲ್ಲಿ ಇವತ್ತು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ಕೃಷಿ ಇಲಾಖೆಯ ಪರಿಸ್ಥಿತಿ. ಅಧಿಕಾರಿಗಳು ಎಷ್ಟು ಜನ ಇದ್ದಾರೆ ಇವತ್ತು? ಗೂಳೂರು ಹೋಬಳಿ, ಪಾತ್ಪಾಲ್ ಹೋಬಳಿ, ಕಸ್ಬಾ ಹೋಬಳಿ, ಮಿಟ್ಟಾಮರಿ ಹೋಬಳಿ, ಇಷ್ಟು ಹೋಬಳಿಗಳು ಇವತ್ತು ಇದಕ್ಕೆ ಸೇರಿದೆ ಬಾಗೇಪಲ್ಲಿ ಕೇಂದ್ರಕ್ಕೆ. ಅಲ್ಲಿನ ಅಧಿಕಾರಿಗಳ ಕೊರತೆ. ಇವತ್ತು ಖಾಸಗಿ ಅವರು ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಕೆಲಸ
ಇರ್ತಕ್ಕಂಥ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡಿದರೆ ಅವ್ರಿಗೆ ಬೇಕಾದಂಥವ್ರಿಗೆ ಲಿಸ್ಟ್ ತಯಾರು ಮಾಡಿ ಬರ್ತಕ್ಕಂಥ ವಸ್ತುಗಳನ್ನು ಸಬ್ಸಿಡಿಯಲ್ಲಿ ಸಿಗ್ತಕ್ಕಂಥದ್ದನ್ನ ನೇರವಾಗಿ ಕೆಲವು ಮುಖಂಡಗಳ ಮನೆಗಳಿಗೆ ಇವತ್ತು ತಲುಪ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಾವು ವಿನಂತಿ ಮಾಡ್ತೀವಿ, ಇಡೀ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ದಂಧೆಯನ್ನು ಮೊದಲು ನಿಲ್ಲಿಸಬೇಕು. ಯಾವ ಡೆಮೋ ಪೀಸ್ಗಳು ಬಂದಿದೆ ಅಂತ ಹೇಳಿದ್ರು, ಹೋದ ವರ್ಷ ಡೆಮೋ ಕಳ್ಳೆಕಾಯಿ ಬಂತು, ತಿನ್ಲಿಕ್ಕೆ ಕೊಟ್ಬಿಟ್ರು. ಯಾರು ಕೊಟ್ಟರು? ಕೆಲವು ಬಾಲಂಗೋಚಿಗಳಿಗೆ ಕೊಟ್ಟರು, ರೈತರಿಗೆ ಕೊಡಲಿಲ್ಲ. ಈಗ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ, ಈ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ತಕ್ಷಣವೇ ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡರುಗಳನ್ನು ಸಭೆ ಕರೀಬೇಕು. ಏನೇನು ಕೃಷಿ ಇಲಾಖೆಯಲ್ಲಿ ಆಗ್ತಾ ಇದೆ ಅನಾಹುತ ಅದನ್ನು ತಡೆಗಟ್ಟಬೇಕು. ರೈತರ ಪರವಾಗಿ ಕೂಲಿಕಾರರ ಪರವಾಗಿ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಕರ್ನಾಟಕ ಪ್ರಾಂತ ರೈತ ಸಂಘದ ಬಾಗೇಪಲ್ಲಿ ತಾಲೂಕು ಸಮಿತಿಯಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅಧಿಕಾರಿಗಳು ತಕ್ಷಣವೇ ನಮ್ಮ ರೈತ ಮುಖಂಡರನ್ನ ಸಭೆಯನ್ನು ಕರೀಬೇಕು ಅಂತೇಳಿ ಜಮೀನು ಕೂಡ ಸರ್ಕಾರ ಕಿತ್ಕೊಂಡ್ಬಿಡ್ತಾ ಇದೆ. ಆದರೆ ಇದು ಬಂದ ರೈತರು ಏನೋ ಅಷ್ಟೋ ಇಷ್ಟ ಬೆಳೆ ಇಡ್ತೀವಿ ಅಂದರೆ ಅವರಿಗೆ ಸಕಾಲಕ್ಕೆ ಉತ್ತಮವಾದಂಥ ಬಿತ್ತನೆ ಬೀಜ ಆಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು ಸರಬರಾಜು ಮಾಡ್ತಾ ಇಲ್ಲ ಈ ಸರ್ಕಾರಗಳು ತೀವ್ರ ನಿರ್ಲಕ್ಷ್ಯ ವಹಿಸ್ತಾ ಇವೆ. ಅದಕ್ಕೆ ಯಾರೋ ರೈತರ ವ್ಯವಸಾಯನ ಮಾಡಬಾರ್ದು ಅಂತೇಳಿ KDB ಮುಖಾಂತರ ಅಥವಾ ಬೇರೆ ಬೇರೆ ಉದ್ದೇಶಗಳಿಗಾಗಿ ರೈತರ ಜಮೀನನ್ನು ಸರ್ಕಾರ ಕಿತ್ಕೊತಾ ಇದೆ. ಆದರೆ ಮತ್ತೆ ಹೇಳೋದು ಮಾತ್ರ ರೈತರೇ ದೇಶದ ಬೆನ್ನೆಲುಬು, ರೈತರು ಬೆಳೆದ್ರೆ ಮಾತ್ರ ನಾವೆಲ್ಲ ಊಟ ಮಾಡೋದು ಅಂತ. ರೈತರು ಬೆಳೆಯೋಕ್ಕೆ ನೀವು ಅವಕಾಶ ಕೊಡ್ತಾ ಇಲ್ಲ, ಅದಕ್ಕೇನು ಸಪೋರ್ಟ್ ಮಾಡಬೇಕು ಅದು ಮಾಡ್ತಾ ಇಲ್ಲ. ಆದ್ದರಿಂದ ನಾವು ಇಲ್ಲಿ ಕೆಲವು ಡಿಮ್ಯಾಂಡ್ಗಳು ಇಟ್ಕೊಂಡು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ವಿ. ಕೂಡಲೇ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಈ ಸ್ಥಳಕ್ಕೆ ಬರಬೇಕು. ಅವ್ರು ಬರೋವರೆಗೂ ನಾವಿಲ್ಲಿಂದ ಎದ್ದೋಗಲ್ಲ. ಈ ನಮ್ಮ ಡಿಮ್ಯಾಂಡ್ಗಳು ಏನು ಅಂತಂದರೆ, ರೈತರಿಗೆ ಸಮಯಕ್ಕೆ ಸರಿಯಾಗಿ ಈಗ ಮುಂಗಾರು ಪ್ರಾರಂಭ ಆಗಿದೆ, ಎಲ್ಲ ಜಮೀನು ಹಸರು ಮಾಡ್ಕೊತಾ ಇದ್ದಾರೆ, ಅವರಿಗೆ ಉತ್ತಮವಾದಂಥ ಬಿತ್ತನೆ ಬೀಜ ಬೇಕು. ಈಗಾಗಲೇ ವಿದೇಶಿ ಕಂಪನಿಗಳಿಗೆ ಬೀಜ ಸರಬರಾಜು ಮಾಡೋಕ್ಕೆ ಅಥವಾ ತಯಾರು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಈ ಹಿಂದೆ ಎಲ್ಲ ರೈತರು ತಮ್ಮ ಭೂಮಿಯಲ್ಲೇ ಬೆಳ್ಕೊಂಡು ಅವರೇ ಸ್ವಂತ ಬೀಜ ಮಾಡ್ಕೊಳ್ತಾ ಇದ್ರು. ಈಗ ಅದಕ್ಕೆ ಅವಕಾಶ ಇಲ್ದಿರಾ ಅವರು ಸರಬರಾಜು ಮಾಡುವಂಥದ್ದೇ ತಗೊಂಡ್ರೆ ಇಲ್ಲಿ ಬೆಳೆ ಬರೋದು, ಆ ಥರ ಮಾಡಿಟ್ಬಿಟ್ಟಿದ್ದಾರೆ. ಆದರೆ ಇವರು ಮಾತ್ರ ಸಮಯಕ್ಕೆ ಸರಿಯಾಗಿ ಸರಬರಾಜು ಮಾಡಲ್ಲ. ಆಮೇಲೆ ರಸಗೊಬ್ಬರ ಸರಬರಾಜು ಮಾಡೋದು, ರಸಗೊಬ್ಬರ ಟೈಮಿಗೆ ಬಿಟ್ಟು ನಾಳೆ ಸರ್ ಬರ್ತಾರೆ, ಮಾತಾಡಿ ಶನಿವಾರ ಅಥವಾ ಸೋಮವಾರ ಮಂಗಳವಾರ ಈ 3 ದಿನದೊಳಗಡೆ ನಾವು ನಿಮಗೆ ಸಭೆ ಏರ್ಪಾಡು ಮಾಡೋಂತ ಶಾಸನ ಉದ್ದೇಶದಲ್ಲಿ ಮನವಿ ಮಾಡ್ಕೊಂಡು ತಿಳಿಸ್ತೀವಿ. ಈಗ ಇಷ್ಟೇ, ನೀವು ಹೋದ ವರ್ಷ ಸಿಕ್ಕಿದ್ರೆ ನಂತರದಲ್ಲಿ